ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 27ನೇ ಎಪಿಸೋಡ್ಗೆ ಸ್ವಾಗತ. ಸುಜಿತ್ ವಧುಗೆ ಕಾಲ್ ಮಾಡಿ ಸಂಜೆ 4 ಗಂಟೆ ಮ್ಯಾಚ್ಗೆ ಟಿಕೆಟ್ ತಗೊಂಡಿದ್ದೆ, ನಿಮಗೂ ಓಕೆ ಆದರೆ ಕ್ರಿಕೆಟ್ ನೋಡಕ್ ಹೋಗೋಣ ಅಂದಾಗ ವಧು ನನಗೆ ಸ್ಪೋರ್ಟ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅಲ್ಲದೆ ಇವತ್ತು ಸಂಜೆ ಬೇಗ ಮನೆಗೆ ಹೋಗಬೇಕು ಅಂತಾಳೆ. ಹಾಗಾದ್ರೆ ಮಧ್ಯಾಹ್ನ ಲಂಚಿಗೆ ಹೋಗೋಣ, ಭರ್ಜರಿ ಭೋಜನ ಅಂತ ಹೊಸ ಹೋಟೆಲು, ಬಾಳೆ ಎಲ್ಲ ಊಟ ಅಂತೆ ಅಂತ ಸುಜಿತ್ ಕೇಳಿದಾಗ ವಧು ಇವತ್ತು ಬ್ಯುಸಿ ಇದ್ದೀನಿ, ಇನ್ನೊಂದು ದಿನ ಹೋಗೋಣ ಅಂತಾಳೆ. ಸುಜಿತ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಇವತ್ತು ಶಾರದಾ ಆಂಟಿ ಮನೆಯಲ್ಲಿ ಗೆಟ್ ಟುಗೆದರ್ ಇದೆ, ಅದನ್ನ ಮರಿಬೇಡಿ ಅಂದಾಗ ಗೊತ್ತು ಅಮ್ಮ ಹೇಳಿದ್ರು, ಆದರೆ ಕೆಲಸ ಇದೆ ಲೇಟ್ ಆಗ್ಬೋದು ಅಂತ ವಧು ಹೇಳಿದಾಗ ಸುಜಿತ್ ಅಲ್ಲಿ ಫಂಕ್ಷನ್ ಇರೋದೇ ಲೇಟ್ ಆಗಿ ಅಂದಾಗ ವಧು ಸರಿ ಟ್ರೈ ಮಾಡ್ತೀನಿ ಅಂತಾಳೆ. ಅಲ್ಲೇ ಇದ್ದಿದ್ದ ಲಕ್ಕಿ ವಧು ಹತ್ರ ನನ್ನ ಈ ರೀತಿ ಪ್ರೀತಿಯಿಂದ ಹೊರಗಡೆ ಹೋಗೋಣ ಅಂತ ಕರೆಯಕ್ಕೆ ಒಂದು ನರೆಪಿಳ್ಳಿನೂ ಇಲ್ಲ ಅಂತ ಸಂಕಟ ಆಗ್ತುಂಟು ನನಗೆ, ಆದರೆ ನಿಮ್ಮನ್ನು ಕರಿತಿದ್ರು ನೀವು ಹೋಗ್ತಿಲ್ಲ ಅಂತ ಹೊಟ್ಟೆಯಲ್ಲಿ ಮುಳ ಮುಳ ಆಗ್ತದೆ ಅಂತಾನೆ. ವಧು ಮನೆಯಲ್ಲಿ ಚಿಕ್ಕಮ್ಮ ವಧು ಮತ್ತೆ ಸುಜಿತ್ ವಿಷಯ ಏನಾಯಿತು ಅಂತ ಕೇಳ್ತಾರೆ. ದೇವಕಿ ಅವರು ಇಬ್ರು ಮಾತಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಟೈಮ್ ಬೇಕು ಅಂತ ಕೇಳಿದಾಳಲ್ವಾ, ನಾವು ಕಾಯಬೇಕು ಅಷ್ಟೇ ಅಂತಾರೆ. ಅದಕ್ಕೆ ಚಿಕ್ಕಮ್ಮ ಅವಳು ಟೈಮ್ ಬೇಕು ಅಂತ ಹೇಳ್ತಾಳೆ, ಆದರೆ ಟೈಮ್ ಅವಳಿಗೋಸ್ಕರ ಕಾಯಲ್ಲ, ಓಡ್ತಾನೆ ಇರುತ್ತೆ ಅಂತ. ದೇವಕಿಯವರು ಅದರ ಡಿಸಿಷನ್ ಅವಳೇ ತಗೋಬೇಕಲ್ವಾ ಅಂದಾಗ ಚಿಕ್ಕಮ್ಮ ಡಿಸಿಷನ್ ತಗೋಬೇಕಾಗಿರೋದು ಅವಳ ಅಲ್ಲ ಅಕ್ಕ, ನೀವು. ಅವಳು ಡಿಸಿಷನಿಗೆ ಕಾದ್ರೆ ಇದೆಲ್ಲೂ ಹೋಗಲ್ಲ, ಇದನ್ನ ನೀವೇ ಮುಂದೆ ತಗೊಂಡು ಹೋಗ್ಬೇಕು, ಬೇಕಾದ್ರೆ ಬೆಟ್ ಕಟ್ತೀನಿ, ಅವಳು ಸುಜಿತ್ನ ಬೇಡ ಅಂತಾನೆ ಹೇಳೋದು ಅಂತ ಹೇಳ್ತಾರೆ. ಆದಿ ಇನ್ಸ್ಟಾ ಹುಡುಗಿನ ಭೇಟಿಯಾಗೋಕೆ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದಾನೆ. ಅಲ್ಲಿಗೆ ವೀಕ್ಷಿತಾ ಫ್ರೆಂಡ್ ಜೊತೆ ಬರ್ತಾಳೆ. ಫ್ರೆಂಡ್ನ ಆರ್ಡರ್ ಮಾಡಕ್ ಕಳಿಸಿ ಆದಿ ಹತ್ರ ಬಂದು ನೀನೇನಿಲ್ಲಿ ಅಂತ ಕೇಳಿದಾಗ ಆದಿ ಹೌದು ನೀನೇನಿಲ್ಲಿ ಅಂತ ಕೇಳ್ತಾನೆ. ಅವಾಗ ವೀಕ್ಷಿತಾ ಫ್ರೆಂಡ್ ಜೊತೆ ಬಂದಿದ್ದೆ, ಅವಳು ಪಾರ್ಸಲ್ ತಗೋತಿದ್ದಾಳೆ, ಆಫೀಸಲ್ಲಿ ಫ್ರೀ ಇದ್ದೆ, ಟೈಮ್ ಪಾಸಿಗೆ ಬಂದಿದ್ದೆ, ನೀನೇನಿಲ್ಲಿ ಅಂತ ಕೇಳ್ತಾಳೆ. ಅವಾಗ ಆದಿ ನಾನು ಆಫೀಸ್ ಕೆಲ್ಸಕ್ಕೆ ಬಂದಿದ್ದೆ, ಇಂಪಾರ್ಟೆಂಟ್ ಕ್ಲೈಂಟ್ ಬರ್ತಿದ್ದಾರೆ ಅಂತ ಹೇಳ್ತಾನೆ. ವೀಕ್ಷಿತಾ ಬೊಕ್ಕೆ ನೋಡಿ ಬೊಕ್ಕೆ ತಗೊಂಡ, ಅದು ರೋಸ್ ಮಾತ್ರ ಇದೆ, ಯಾರು ಆ ಇನ್ಸ್ಟಾಗ್ರಾಮ್ ಹುಡುಗಿನ ಅಂತ ಕೇಳಿದ್ದಕ್ಕೆ ಅಲ್ಲಪ್ಪ ನಿಜವಾಗ್ಲೂ ಬಿಸ್ನೆಸ್ ಕ್ಲೈಂಟ್ ಹುಡುಗ ಅಂತಾನೆ. ನಾನು ಮೀಟ್ ಮಾಡೇ ಹೋಗ್ತೀನಿ ಅಂತ ವೀಕ್ಷಿತಾ ಹೇಳ್ತಾಳೆ. ಬೇಡ ಬೇಡ ನಿನ್ನ ಮನೆಗೆ ಹೋಗು ಅಂತ ಆದಿ ಹೇಳಿದಾಗ ವೀಕ್ಷಿತಾ ಮನಸ್ಸಲ್ಲಿ ಅಯ್ಯೋ ದೊಡ್ಡ ನೀನು ಮೀಟ್ ಆಗೋಕೆ ಬಂದಿರೋದೇ ನನ್ನನ್ನು, ಆದರೆ ನಿಂಗೆ ಗೊತ್ತಿಲ್ಲ ಅಷ್ಟೇ ಅನ್ಕೋತಾಳೆ. ಆಮೇಲೆ ವೀಕ್ಷಿತಾ ಅವ್ರು ಬರೋ ತನಕ ಈ ಟೇಬಲಲ್ಲೇ ಇರ್ತೀನಿ, ಆಮೇಲೆ ಪಕ್ಕದ ಟೇಬಲಿಗೆ ಹೋಗ್ತೀನಿ ಅಂದಾಗ ಆದಿ ಅದು ಹಾಗಲ್ಲ ಅಂತ ರಾಗ ಎಳಿತಾನೆ. ಅವಾಗ ವೀಕ್ಷಿತಾ ನಾನು ಬಂದಿರೋದೇ ನಿಂಗೆ ಇಷ್ಟ ಇಲ್ಲ, ಇರಿಟೇಟ್ ಆಗ್ತಿದ್ಯಾ, ನಾನು ಹೋಗ್ತೀನಿ ಅಂದಾಗ ಆದಿ ಹಾಗಲ್ಲ ವೀಕ್ಷಿ ಅಂತಾನೆ. ಮತ್ತೆ ಅತ್ತೆ ಮಗಳಿಗೆ ಒಂದು ಐಸ್ ಕ್ರೀಮ್ ಕೊಡ್ಸೋಣ ಅಂತ ಇಲ್ವಲ್ಲ ಅಂದಾಗ ಆದಿ ಮುಖ ಓದಿಸ್ಕೊಂಡು ಹಿಂಗೇನು ಬೇಕೋ ಆರ್ಡರ್ ಮಾಡು ಅಂತಾನೆ. ವೀಕ್ಷಿತಾ ಆರ್ಡರ್ ಮಾಡೋಕೆ ಹೋದಾಗ ಆದಿ ಎಂಟ್ರೆನ್ಸ್ ಕಡೆನೇ ನೋಡ್ತಿರ್ತಾನೆ. ಅದನ್ನ ನೋಡಿ ವೀಕ್ಷಿತಾ ಅಲ್ಲೇನು ನೋಡ್ತಿದ್ಯಾ ಆದಿ, ನಾನು ಇಲ್ಲೇ ಇದ್ದೀನಿ, ನೀನಾಗೆ ನನ್ನ ಕಣ್ಣು ಹಿಡಿಯೋ ತನಕ ನಿನ್ನ ಸತಾಯಿಸ್ತಾನೆ ಇರ್ತೀನಿ ಅಂತ ಅನ್ಕೋತಾಳೆ. ವಧು ಮನೆಯಲ್ಲಿ ವಧು ಅಪ್ಪ ಅಮ್ಮ ಸುಜಿತ್ ಬಗ್ಗೆ ಮಾತಾಡ್ತಿದ್ದಾರೆ. ಶಂಕರ್ ಅವರು ಋಣಾನುಬಂಧ ಅಂದ್ರೆ ಹೇಗಿರುತ್ತಲ್ವಾ, ಅಲ್ಲೆಲ್ಲೋ ದೂರದ ಅಮೇರಿಕಕ್ಕೆ ಹೋಗ್ಬೇಕಾಗಿರೋ ಅಳಿಯಂದ್ರು ಇಲ್ಲೆಲ್ಲೋ ಇದ್ದು ಸಹನ, ಇವರಿಬ್ಬರನ್ನ ಒಂದ್ ಮಾಡಬೇಕು ಅಂತ ದೇವರು ನಿರ್ಧಾರ ಮಾಡಿದ್ಕೆ ನಮ್ಮ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದ್ದು. ಅವರು ನನ್ನ ಕೈಗೆ 50,000 ತಂದಿಟ್ಟಾಗ ನನ್ನ ಕಣ್ಣು ತುಂಬಿ ಬಂತು ಅಂತಾರೆ. ದೇವಕಿಯವರು ತನ್ನವರು ಅಂತ ಯಾರು ಇಲ್ದಿದ್ರು ಆ ನೋವನ್ನ ಸ್ವಲ್ಪನೂ ತೋರಿಸ್ಕೊಳ್ಳದೆ ನಮ್ಮ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಅಂತಾರೆ. ಅವಾಗ ಶಂಕರ್ ಅವರು ದೇವಕಿ ವಯಸ್ಸಿಗೆ ಮೀರಿದ ವಿನಯ, ದುಡ್ಡಿನ ಮೇಲೆ ಚೂರು ಆಸೆ ಇಲ್ಲ, ಸುಳ್ಳು ಮೋಸ ಕಪಟ ಅನ್ನೋದಂತೂ ಇಲ್ವೇ ಇಲ್ಲ, ನಮ್ಮ ಸಹನ ತುಂಬ ಖುಷಿಯಾಗಿರ್ತಾಳೆ, ನಾವೇ ಹುಡುಕಿದ್ರು ಇಂಥ ಒಳ್ಳೆ ಗಂಡು ಸಿಗ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೇವಕಿಯವರು ಹೌದು ರೀ, ವಧುಗೂ ಇಂಥ ಗಂಡೆ ಸಿಗ್ಲಿ ಅನ್ನೋದೇ ನನ್ನ ಆಸೆ ಅಂತಾರೆ. ವಧು ಆಫೀಸಲ್ಲಿ ಕೊಲೀಗ್ ವಧು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡೋ ಕೇಸ್ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅವಾಗ ವಧು ಒಂದು ವಿಷಯ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಹುಡುಗಿ ಹೆದರ್ಕೋತಾಳೆ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು, ನನ್ನ ಕೇಸ್ ವಿಷಯದಲ್ಲಿ ಏನಾದರೂ ಎಡವಟ್ಟು ಆಗಬೇಕು, ನೀವು ಸಾಯೋವರೆಗೂ ನೆನ್ಪಿಟ್ಕೋಬೇಕು, ಹಾಕಿ ಕೊಡ್ತೀನಿ ಅಂತ ವಾರ್ನ್ ಮಾಡ್ತಾಳೆ. ವಧು ಮನೆಗೆ ಸುಜಿತ್ ಬರ್ತಾನೆ. ವಧು ಬಂದಿಲ್ವಾ ಅಂತ ಕೇಳಿದಾಗ ಇನ್ನೇನು ಬರೋ ಹೊತ್ತಾಯ್ತು ಅಂತ ದೇವಕಿಯವರು ಹೇಳ್ತಾರೆ. ಅವಾಗ ಸುಜಿತ್ ಇವತ್ತು ಶಾರದಾ ಆಂಟಿ ಮನೆಯಲ್ಲಿ ಪೂಜೆ ಇದೆ, ನಿಮ್ಮ ಒಪ್ಪಿಗೆ ಇದ್ರೆ ವಧುನು ಕರ್ಕೊಂಡು ಹೋಗೋಣ ಅಂತ ಅಂತಾನೆ. ದೇವಕಿಯವರು ವಧುನ ಒಂದ್ಸಲ ಕೇಳಿದ್ರ ಅಂತ ಕೇಳ್ತಾರೆ. ಅವಾಗ ಚಿಕ್ಕಮ್ಮ ನೀವು ಮದುವೆ ಆಗೋ ಹುಡುಗಿ ಅವಳ ಜೊತೆ ಓಡಾಡೋಕ್ಕೆ ನಮ್ಮ ಪರ್ಮಿಷನ್ ಯಾಕೆ ಬೇಕು, ಆರಾಮಾಗಿ ಕರ್ಕೊಂಡು ಹೋಗಿ ಅಂದಾಗ ದೇವಕಿಯವರು ವಧುನ ಒಂದ್ಸಲ ಕೇಳಬೇಕು ಅಂತ ಹೇಳ್ತಾರೆ. ಚಿಕ್ಕಮ್ಮ ಅವಳನ್ನೇನು ಕೇಳೋದು, ಅವಳನ್ನ ಕೇಳೋದು ಬೇಡ ಅಕ್ಕ, ನಾವೇನು ಅನ್ಕೋತೀವೋ ಅಂತ ಅವಳು ಬೇಡ ಅಂತಾಳೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ವಧು ಮತ್ತೆ ಅಪ್ಪ ಇಬ್ರು ಮನೆಗೆ ಬರ್ತಾರೆ. ಅಪ್ಪ ಮನೆಗೆ ನಡ್ಕೊಂಡು ಬಂದಿರೋದಕ್ಕೆ ಅಪ್ಪ ನಿಮಗೆ ಮಂಡಿ ನೋವಿದೆ, ಯಾಕೆ ನಡ್ಕೊಂಡು ಬಂದಿದ್ರೆ ಇನ್ಮೇಲೆ ಆಟೋದಲ್ಲೇ ಬರಬೇಕು ಅಂತ ತಾಕೀತ್ ಮಾಡ್ತಾಳೆ. ವಧು ಮನೆ ಒಳಗೆ ಬಂದಾಗ ಅಲ್ಲಿ ಸುಜಿತ್ನ ನೋಡಿ ಶಾಕ್ ಆಗ್ತಾಳೆ. ಸುಜಿತ್ ಶಾರದಾ ಆಂಟಿ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಸಿಕ್ಕಿದೆ, ನೀವು ಫಟಾಫಟ್ ರೆಡಿ ಆದರೆ ಆಯಿತು ಅಂತಾನೆ. ವಧು ಶಾರದಾ ಆಂಟಿ ಮನೆಗ ಅಂದಾಗ ಹೌದು ನಿಮ್ಮನ್ನು ಕರೆದಿದ್ದೀನಿ ಅಂತ ಹೇಳಿದ್ರು, ಒಟ್ಟಿಗೆ ಬರೋಕ್ಕೂ ಹೇಳಿದ್ರು, ನಮ್ಮ ಹುಡುಗಿ ರೆಡಿ ಆಗೋಕೆ ಎಷ್ಟು ಟೈಮ್ ತಗೋತಾರೆ ಅಂತ ಇವತ್ತು ಗೊತ್ತಾಗುತ್ತೆ, ನಾನು ಆರಾಮಾಗಿ 3/4 ಗಂಟೆ ವೇಟ್ ಮಾಡ್ತೀನಿ, 1 ಗಂಟೆ ಆದರೆ ಸ್ವಲ್ಪ ಕಷ್ಟಪಟ್ಟು ಕಾಯ್ತೀನಿ, ನೀವು ಜೊತೆಗೆ ಬರ್ತೀರಾ ಅಂತ ಎಷ್ಟೊತ್ತಾದರೂ ಕಾಯ್ತೀನಿ ಅಂತ ಹೇಳ್ತಾನೆ. ಚಿಕ್ಕಮ್ಮ ವಧುಗೆ ಬೈದು ಸುಜಿತ್ ಜೊತೆ ಕಳಿಸ್ತಾರೆ. ಸುಜಿತ್ ಕಾರಲ್ಲಿ ಹೋಗ್ತಾ ವಧು ಹತ್ರ ಸಾರ್ಥಕ್ ಕೇಸ್ ವಿಷಯನೇ ಮಾತಾಡ್ತಾನೆ. ಸಾರ್ಥಕ್ ಅವರು ಕಂಪನಿಲಿ 50% ಕೊಡಕ್ಕೆ ರೆಡಿ ಇದ್ದಾರಾ, ಹುಡುಕಿದ್ರೆ ಒಂದು 5 ಮಿಸ್ಟೇಕ್ ಆದರೂ ಸಿಗುತ್ತೆ, ಅದನ್ನೆಲ್ಲ ಎಳ್ದು ಗಲೀಜ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ, ಅಟ್ಲೀಸ್ಟ್ 30% ಆದರೂ ಕೊಡಬೇಕಲ್ಲ ಅಂದಾಗ ವಧು ಇವಾಗ ಪರ್ಸನಲ್ ಕನೆಕ್ಷನ್ ಇದೆ ಅಂತ ಜೊತೆಲಿ ಹೋಗ್ತಿದ್ದೀವಿ, ಕೇಸ್ ವಿಷಯ ನಾಳೆ ಮಾತಾಡೋಣ ಅಂತ ಹೇಳ್ತಾಳೆ.
ಪ್ರಿಯಾಂಕಾ ಅವಳ ಅಮ್ಮನ ಜೊತೆ ಮಾತಾಡ್ತಿದ್ದಾಳೆ. ನಿಜ ಹೇಳಮ್ಮ, ಇವತ್ತಿನ ತನಕ ನಾನು ಮಾಡಿರೋ ಒಂದು ಕೆಲಸನಾದ್ರೂ ಹೊಗಳಿದ್ಯಾ? ಈ ಕೆಲಸ ನಾವಿಬ್ರು ಸೇರ್ಕೊಂಡು ಮಾಡ್ತಿದೀವಿ ಅನ್ಕೊಂಡೆ, ಬಟ್ ನೋ, ನಾನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕ್ತಿದ್ಯಾ ಅಂದಾಗ ಸುರಭಿ ಅವರು, ಈ ಟೈಮ್ ಬರೋಕೆ ನಾನು 25 ವರ್ಷದಿಂದ ಕಾದಿದ್ದೀನಿ ಪ್ರಿಯಾಂಕಾ. ನೀನು ಮಾಡೋ ಸಿಲ್ಲಿ ಕೆಲಸಗಳಿಂದ ಇದು ಹಾಳಾಗಿ ಹೋಗ್ಬಿಡ್ಬಾರ್ದು ಅಂತ ಮೇ ಬಿ ಕಾರವಾಗು ನಾನು ಒಂದೆರಡು ಮಾತು ಹೇಳಿರ್ಬೋದು ಅಷ್ಟೇ ಅಂತಾರೆ. ಅದಕ್ಕೆ ಪ್ರಿಯಾಂಕಾ, ಗೊತ್ತಿಲ್ಲ, ಬಟ್ ನಂದು ಒಂದಿಷ್ಟು ಪ್ಲಾನ್ ಅಂತ ಇರುತ್ತೆ, ಅದಷ್ಟು ಕೆಡ್ದಾಗಿರಲ್ಲ ಅಂತಾಳೆ. ಅದಕ್ಕೆ ಸುರಭಿ ಅವರು, ನಂಗೆ ಗೊತ್ತು, ಯು ಆರ್ ಎ ವೆರಿ ಸ್ಮಾರ್ಟ್ ಗರ್ಲ್, ಆದರೆ ಈ ಫೈಟ್ ಮಾಡೋರಿಗೆ ಹೊರಗಡೆ ನಿಂತು ನೋಡೋರಿಗೆ ಕಾಣಿಸೋ ವಿಷಯಗಳು ಕಾಣಲ್ಲ ಅಂತ ಹೇಳ್ತಿದ್ದೀನಿ ಅಂತಾರೆ. ಅವಾಗ ಪ್ರಿಯಾಂಕಾ, ಆ ಮನೇಲಿರೋಳು ನಾನು, ನನಗಿಂತ ಕ್ಲಾರಿಟಿ ನಿಂಗಿದೆಯಾ ಅಂದಾಗ ಸುರಭಿ ಅವರು, ನಾನು ಅವ್ರನ್ನೆಲ್ಲ 25 ವರ್ಷದಿಂದ ನೋಡ್ತಿದ್ದೀನಿ, ಇವಾಗ ನಿಂಗೆಲ್ಲ ಅರ್ಥ ಆಗ್ತಿದೆ ನೋಡು, ನಿನ್ನ ದುರಹಂಕಾರದಿಂದ ನಮ್ಮ ಉದ್ದೇಶ ಹಾಳಾಗಬಾರ್ದು ಅಂತ ಹೇಳ್ತಿದ್ದೀನಿ ಅಷ್ಟೇ ಅಂತಾರೆ. ನೀನು ಮಾತ್ರ ಪರ್ಫೆಕ್ಟ್ ಆಗಿ ಯೋಚನೆ ಮಾಡ್ತೀಯಾ, ನಾನು ಮಾತ್ರ ಹಂಗೆ ಅಂತ ಹೇಳ್ತಿದ್ಯಾ ಅಂತ ಕೋಪ ಮಾಡ್ಕೊಂಡು ಹೊರಡ್ತಾಳೆ. ಸುರಭಿ ಅವರು ಪ್ರಿಯಾಂಕಾ ಹತ್ರ, ನನ್ನ ಮಾತು ಸ್ವಲ್ಪ ಕೇಳು, ಆಸ್ತಿಲಿ ಅರ್ಧ ಬರಬೇಕು ಅಂದ್ರೆ ಎಲ್ಲದರಲ್ಲೂ ಅರ್ಧ ಬರಲೇಬೇಕು. ಕಂಪನಿ ಸಾರ್ಥಕ್ ಹೆಸರಲ್ಲಿಲ್ಲ ಅಂತ ಅಷ್ಟು ಈಸಿಯಾಗಿ ನೀನು ಬಿಡಬಾರ್ದು. ಆ ಲಾಯರ್ ಹತ್ರ ಕಂಪ್ನಿಲಿ ಅರ್ಧ ಬೇಕೇ ಬೇಕು, ಅದಕ್ಕೋಸ್ಕರ ನಾನು ಯಾವ ಲೆವೆಲ್ಗೆ ಹೋಗೋಕ್ಕೂ ರೆಡಿ ಇದ್ದೀನಿ ಅಂತ ಹೇಳು, ಅವನಿಗೂ ಸ್ವಲ್ಪ ಪರ್ಸೆಂಟೇಜ್ ಕೊಡು. ಆದರೆ ಕಂಪನಿ ಕೈ ಬಿಟ್ಟು ಹೋದ್ರೆ ನಾವೇನೂ ಸಾಧಿಸ್ದಂಗಾಗಲ್ಲ. ಕಂಪನಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋದು ನಂಗೆ ಓಕೆ ಇಲ್ಲ ಅಂತ ಹೇಳ್ತಾರೆ. ಸುರಭಿಯವರಿಗೆ ಯಶೋಮತಿಯವ್ರ ಮೇಲೆ ಅಷ್ಟೊಂದು ದ್ವೇಷ ಯಾಕೆ? ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.